ದೇವ್ರು ಕೊಡೋ ಕಷ್ಟನ ಕಷ್ಟ ಅನ್ಕೊಂಬಾರ್ದು, ಗಿಫ್ಟು ಅನ್ಕೋಬೇಕು. ಪರ್ಸ್ ತುಂಬ ದುಡ್ಡು ತಂದು ಖಾಲಿ ಪರ್ಸ್ ಮಾಡ್ಕೊಂಡು ಮನೆಗೆ ಹೋದೆ. ಯಾಕೆ ಕೈ ತುಂಬ ದುಡ್ಡಿದೆ ಫ್ರೆಂಡ್ಸ್. ಈ ಪಾಯಿಕಂತೂ ನೀರು ಕುಡಿಸಿ ಚೆನ್ನಾಗಿ ಸ್ಟ್ರಾಂಗ್ ಮಾಡಾಕ್ಬಿಟ್ಟಿದ್ದೀನಿ ನಾನಂತವೇ. ನೋಡಿ ಒಡವೆ ಚೀಟಿ ಸವಿತಾ ಸವಿತಾ ಸವಿತಾ. ಓ ನಾಯಿ ಹೋಗ್ ಸಾಯಿ, ಏನ್ ದರಿದ್ರ ಮುಖ ತೋರಿಸ್ಕೊಂಡು. ನಾನು ಹೋಗ್ಬೇಕು ಅಂತ ಹೇಳಿದ್ದಾನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸವಿತಾ ಲೋಕೇಶ್ ಯಾದವ್. ಎಲ್ಲರೂ ಏನು ಮಾಡ್ತಿದ್ದೀರಾ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಂತೂ ತುಂಬ ಒಳ್ಳೆ ವಿಚಾರಗಳಿದ್ದಾವೆ. ಏನೇನು ವಿಚಾರಗಳಿದ್ದಾವೆ ನೋಡೋಣ ಬನ್ನಿ. ಓಕೆ, ಎಲ್ಲರೂ ಖುಷಿಯಾಗಿದ್ದೀರಲ್ವಾ? ಇನ್ನು ಇವತ್ತಿನ ವಿಚಾರಗಳೇನಪ್ಪ ಅಂದರೆ, ಫಸ್ಟ್ ಪಾಯಿಂಟು, ಇವತ್ತು ಈ ಥರ ಕಮೆಂಟ್ ಬಂದಿದೆ. ತುಂಬ ಬೇಜಾರಾಯಿತು ನೋಡಿ. ಆದರೆ ಇದಕ್ಕೆ ವ್ಯವಸ್ಥೆ ರೆಡಿ ಮಾಡ್ತಾ ಇದ್ದೀನಿ, ನಿಮಗೂ ತಿಳಿಸ್ತೀನಿ. ಓಕೆನಾ? ಒಬ್ಬೊಬ್ಬರು ಜೀವನ ಒಂದೊಂದು ಥರ ಈ ಭೂಮಿ ಮೇಲೆ ಇದ್ದು ಸಾಯೋ ಜೀವಗಳಿಗೆ ಅಲ್ವಾ? ಏನು ಮಾಡೋಕ್ಕಾಗಲ್ಲ. ಇದೆಯಲ್ಲ, ಇದ್ರ ಮೇಲೆ ಡಿಪೆಂಡ್. ನಿಮಗೂ ಈ ಥರದ್ದು ಯಾರನ್ನ ಕಂಡ್ರೆ ಆದರೆ ಸಹಾಯ ಮಾಡಿ, ಆಗಿಲ್ಲ ಅಂದರೆ ಅಕ್ಕ ಅಂತ ನನಗೊಂದು ಕಮೆಂಟ್ ಹಾಕಿ, ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡ್ತೀನಿ. ಓಕೆ ನೋಡಿ, ಇವತ್ತು ನಮ್ಮ ಮನೇಲಿ ಇದ್ರದ್ದು ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಎಲ್ಲ ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ತುಂಬ ಜನ ಕೆಲವರು ಬೇರೆ ಬೇರೆ ಥರ ಮಾಡ್ತಾರೆ. ಕೆಲವರು ಸಾರು, ಕೆಲವ್ರು ಪಲ್ಯ, ಕೆಲವ್ರು ಗೊಜ್ಜು, ಕೆಲವರು ಉಪ್ಪಿನಕಾಯಿ ಕೂಡ ಮಾಡ್ತಾರಂತೆ ಕೇಳಿದೆ. ಬಟ್ ನಮಗಿದು ಸಾರು ಮಾಡೋಕ್ಕೆ ಬರುತ್ತೆ, ಮಾಡಿದ್ರೆ ಪಲ್ಯ ಮಾಡೋಕ್ಕೆ ಬರುತ್ತೆ ಅಷ್ಟೇ, ಬೇರೆ ಏನು ಬರಲ್ಲ. ನೀವು ಈ ಬಿದ್ರು ಕರ್ಲೆಯಲ್ಲಿ ಏನೇನು ಅಡುಗೆ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವ್ರ ಕೈಲಿ ಒಂದು ವಿಡಿಯೋ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬ್ಯೂಟಿ ಪಾರ್ಲರ್ಗೋಸ್ಕರ. ಅವ್ರಿಗೆ ಬರ್ತಿಲ್ಲ, ನಾನು ಬಿಡ್ತಿಲ್ಲ, ನಗಾಡಿ ಸಾಕಾಗೋಯ್ತು. ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಒಂದು ಬ್ಯೂಟಿ ಪಾರ್ಲರ್ದು ವಿಡಿಯೋ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ನಿಮಗೆ ತುಂಬ ಒಳ್ಳೇದಾಗುತ್ತೆ ಆ ವಿಡಿಯೋ ನೋಡೋದ್ರಿಂದ. ಓಕೆನಾ? ಹಿಂಗೆ ಮಾಡಿ ಪ್ರಮೋಷನ್ ವಿಡಿಯೋ ಮುಗಿಸ್ಕೊಂಡು, ಇನ್ನು ಮೊನ್ನೆ ದುಡ್ಡು ಬಂದಿತ್ತು, ನಿಮಗೆಲ್ಲ ಹೇಳಿದ್ದೆ ನೋಡಿ. ಇವತ್ತಾಲೆ ಮುನ್ಲೂರಿಗೆ ಕಳ್ಸೋಕ್ಕೆ ಬಂದಿದ್ದೀನಿ ತಗೊಂಡು ಬ್ಯಾಂಕಿಗೆ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಈ ದುಡ್ಡು ಬಂದು ಹೋಗಂಗೆ, ಈ ಎಂಡ್ರದಿರು ಬಂದು ಹೋಗಂಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಅವ್ರಿಗೆ ಬೈದು ಬ್ಯಾಂಕಿಗೆ ಬಂದಿದ್ದೆ. ಹೊಸ ನೋಟ್ಗಳು ಹೊಟ್ಟೆ ಉರಿಯುತ್ತೆ, ಏನು ಮಾಡೋದಾದರೆ. ಅವತ್ತು ತೊಗೊಂಡು ಬಳಸ್ಕೊಂಡಿದ್ದೀವಲ್ವಾ, ಬ್ಯಾಂಕಲ್ಲಿರೋ ಒಡವೆ ಎಲ್ಲನೂ ಬಿಡಿಸ್ಕೊಂಡು ನೀಟಾಗೆ ಮತ್ತೆ ಇದಕ್ಕೆ ಬಂದೆ, ಒಡವೆ ಅಂಗಡಿಗೆ ಬಂದು ಒಡವೆ ಅಂಗಡಿಯಲ್ಲಿ ಇರೋವೆಲ್ಲ ಬಿಡಿಸ್ಕೊಂಡು, ಅದು 2 ಅವರ್ ಆಯ್ತು ಅವರೆಲ್ಲ ತಕ್ಕೊಡೋಕ್ಕೆ. ತೆಗಿಬೇಕಲ್ಲ 4 ಚೀಟಿನ. ನೋಡಿ, ಸವಿತಾರ್. ಯಾಕೆಂದರೆ ನಮ್ಮ ಮನೇಲಿ ಏನು ಸಾಲ ಮಾಡಿದ್ರು ನನ್ನ ಮೇಲೆ ಮಾಡೋದು. ನೋಡಿ, ಪರ್ಸ್ ತುಂಬ ದುಡ್ಡು ತೊಗೊಬಂದಿದ್ದೀನಿ, ಇದನ್ನೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ತೀನಿ. ಯಾಕಂದರೆ ಅವತ್ತು ಕಷ್ಟಕ್ಕೆ ಅಂತ ಕೊಟ್ಟಿರ್ತಾರಲ್ವ, ಇವತ್ತು ಕೊಡಲಿಲ್ಲ ಅಂದರೆ ಹೆಂಗೆ? ಇಲ್ಲಾಂದ್ರೆ ಒಡವೆಗಳು ಹೋಗ್ತವೆ. ಈಗ ಇಷ್ಟು ದುಡ್ಡು ಕೊಟ್ಟು ಒಡವೆಗಳೆಲ್ಲ ಬಿಡಿಸ್ಕೊಂಡು ನೆಮ್ಮದಿಯಾಗಿ ಹೋದರೆ ಇನ್ಮೇಲೆ ಏನಕ್ಕೂ ಒಡವೆಗಳು ಇಕ್ಕಬಾರ್ದು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಬಡ್ಡಿ ಜಾಸ್ತಿ, ಕಟ್ಟೋಕ್ಕಾಗಲ್ಲ, ಸಾಲ ಮಾಡಬಾರ್ದು. ಇನ್ನು ಎಲ್ಲ ಬಿಡಿಸ್ಕೊಂಡು ಒಡವೆ ತಗೊಂಡು ಮನೆಗೆ ಬಂದೆ. ನನಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಅವ್ರು ಒಳ್ಳೆಯವರೋ ಕೆಟ್ಟವರೋ ಗೊತ್ತಿಲ್ಲ, ಬಟ್ ಅವ್ರಿಗೆ ನಾನು ಉತ್ತರ ಕೊಡ್ಬೇಕಾದ್ರೆ ನನ್ನ ಧರ್ಮ. ಅವ್ರ ಜೊತೆಗೆ ನಿಮಗೂ ಉತ್ತರ ಕೊಡ್ತಾ ಇದ್ದೀನಿ. ಪ್ರಮೋಷನ್ ಮಾಡಿಕೊಂಡು ಕಾಸು ಮಾಡ್ಕೋತಾ ಇದೆಯಾ, ಪ್ರಮೋಷನ್ ಮಾಡಿಕೊಂಡು ದುಡ್ಡು ಮಾಡ್ಕೋತಾ ಇದೆಯಾ ಅಂತ. ದೇವರು ನನಗೆ ದುಡ್ಕೊಂಡು ತಿನ್ನೋಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ಗಟ್ಟಿಯಾಗಿದ್ದೀನಿ, ದುಡ್ದು ತಿಂತೀನಿ. ನಿಮಗೆ ಸುಳ್ಳು ಹೇಳಿ ಮೋಸ ಮಾಡಿ ಪ್ರಮೋಷನ್ ಮಾಡಿ ದುಡ್ಡು ಮಾಡ್ಕೊಂಡು ತಿನ್ನೋ ಅಂಥ ಕೆಪಾಸಿಟಿ ಇಲ್ಲ. ನಾನು ಏನಕ್ಕೆ ಪ್ರಮೋಷನ್ಗಳು ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಂತರ ಯಾರು ಒಳ್ಳೆ ಆಫರ್ ಕೊಡ್ತಾರೆ, ಆಯಿತಾ? ಈಗ 500 ರೂಪಾಯಿ ಕೊಡೋ ಜಾಗದಲ್ಲಿ ನಿಮಗೆ 400 ರೂಪಾಯಿ ಸಿಗುತ್ತೆ ಅಂತ ಗೊತ್ತಾದಾಗ ಅಲ್ಲಿಗೆ ಹೋಗಿ ನಾನು 1 ರೂಪಾಯಿ ದುಡ್ಡು ಇಸ್ಕೊಂಡಾಗೆ ನಿಮಗೆ ಅದರ ಮಾಹಿತಿ ಕೊಡ್ತಾ ಇದ್ದೀನಿ. ಅವ್ರಿಗೆ ಕಮೆಂಟ್ ಮಾಡಿ ಕೇಳಿ, ನಾನು ಎಷ್ಟೊಂದು ಪ್ರಮೋಷನ್ ಮಾಡಿದ್ದೀನಿ. ಹೋಗಿ ಡೈರೆಕ್ಟಾಗಿ ಕಮೆಂಟ್ ಮಾಡಿ ಕೇಳಿ, ನಂಬರ್ ಇರುತ್ತೆ ಕೇಳಿ. ನಾನು ಹೋಗೋದು ಬರೋದು, ಅವ್ರು ಏನಂತ ತಿಂಡಿ ಕೊಡ್ಸ್ರೆ ಆ ಖರ್ಚು ಅಷ್ಟೇ ಬಿಟ್ಟರೆ ನಾನು 1 ರೂಪಾಯಿ ದುಡ್ಡು ಅಂತ ಈಸ್ಕೊತಿಲ್ಲ, ನಾನು ಈಸ್ಕೊಳ್ಳೋದು ಇಲ್ಲ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನೀವು ಏನಾದರೂ ಬಟ್ಟೆ ಅಂಗಡಿ ಮಾಡಿದ್ದೀರಾ, ಬ್ಯೂಟಿ ಪಾರ್ಲರ್ ಮಾಡಿದ್ದೀರಾ, ಹೋಟ್ಲು ಮಾಡಿದ್ದೀರಾ, ತರಕಾರಿ ಅಂಗಡಿ ಮಾಡಿದ್ದೀರಾ, ಟೈಲರ್ ಅಂಗಡಿ ಮಾಡಿದ್ದೀರಾ, ನನಗೆ ಹೇಳಿ, ಅಕ್ಕ ನಾವು ಈ ಥರ ಮಾಡಿದ್ದೀವಿ, ಈ ಥರ ಪರಿಚಯ ಮಾಡಿಸ್ಕೊಡಿ, ಈ ಥರ ಮಾಹಿತಿ ಕೊಡಿ ಜನಗಳಿಗೆ, ನಾವು ನಿಯತ್ತಿಂದ ಮಾಡ್ಕೊಂಡು ಹೋಗ್ತೀವಿ ಕೆಲಸನ ಅಕ್ಕ ಅಂತ. 1 ರೂಪಾಯಿ ದುಡ್ಡು ಬೇಡ ನನಗೆ, ನಿಮ್ಮ ಪ್ರೀತಿ ಸಾಕು.
ಆ ಸ್ಪಾಟಲ್ಲಿ ಬಂದು ನಾನು ಜನಗಳಿಗೆ ನಿಮ್ಮ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಇದಕ್ಕಿಂತ ಬೇರೆ ಏನು ಹೇಳೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ತೀರಂತ ಗೊತ್ತು. ಪ್ರಮೋಷನಲ್ಲಿ ದುಡ್ಡು ಮಾಡೋ ಅಂಥ ಆಸೆ ನನಗಿಲ್ಲ. ದಯವಿಟ್ಟು ಆ ಥರ ಯಾರು ತಿಳ್ಕೊಬೇಡಿ. ನನಗೆ ಸಪೋರ್ಟ್ ಮಾಡಿ. ನಾನು ಇನ್ನೂ ಮುಂದಕ್ಕೆ ಹೋಗಿ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ನಾನು ಯಾರಾದರೂ ಅನಾಥರು ಇರ್ತಾರೆ, ನಾನು ಹೇಳ್ತಾ ಇದ್ದೀನಲ್ಲ, ವಾಟ್ಸಪ್ ನಂಬರ್ ಕೊಡ್ತೀನಿ, ಈ ವಿಡಿಯೋದಲ್ಲಿ ನೋಡಿದ್ರಲ್ಲ, ಈ ಥರ ಕಮೆಂಟ್ ಮಾಡಿ. ನನ್ನ ಕೈಲಾದಷ್ಟು ಸಹಾಯ ನಾನು ಅವ್ರಿಗೆ ಮಾಡ್ತೀನಿ. ಅದರಿಂದ ಸಿಗೋ ಪುಣ್ಯ ನಿಮಗೂ ಸಿಗಲಿ, ನನಗೂ ಸಿಗಲಿ. ಆಯಿತಾ? ನೀವೊಂದು ಕಮೆಂಟ್ ಮಾಡಿ, ಮಿಕ್ಕಿದ್ದೇನು ಬಂದರೂ ನಾನು ನೋಡ್ಕೊತೀನಿ. ಒಬ್ರಿಗೆ 2 ತೂಟ ಕೊಟ್ಟು ನಾವು ಆರಾಮಾಗಿರೋಣ. ದೇವರು ಆಶೀರ್ವಾದ ಮಾಡ್ತಾನೆ ಎಲ್ಲರಿಗೂ. ಆಯಿತಾ? ನಾನು ದುಡಿಮೆಯ ದೇವರು, ಕಾಯಕವೇ ಕೈಲಾಸ ಅಂತ ನಂಬಿರೋಳು. ದೇವ್ರು ನನಗೇನು ಕಮ್ಮಿ ಮಾಡಿಲ್ಲ, ಎಲ್ಲ ಸರಿಯಾಗಿ ಕೊಟ್ಟಿದ್ದಾನೆ. ಹಂಗಿದ್ಮೇಲೂ ನಾನು ಏನು ಆಸೆ ಮಾಡಲಿ? ಬಿಟ್ಟೋಗೋ ಅಂಥ ವಸ್ತುಗಳಿಗೆ ಯಾವತ್ತೂ ಆಸೆ ಮಾಡಬಾರ್ದು. ಇವೆಲ್ಲ ಬಿಟ್ಟೋಗೋ ವಸ್ತು, ಹಣ, ಆಸ್ತಿ, ಅಂತಸ್ತೆಲ್ಲ ನಾವು ಮಾಡ್ಬೋದು, ಕೂಡಿಡ್ಬೋದು. ನಮ್ಮ ಮಕ್ಕಳು ಅದನ್ನು ಉಳಿಸ್ಕೊತಾವೆ ಅನ್ನೋದು ಏನು ಗ್ಯಾರಂಟಿ? ಅಂಥ ಸಂಪತ್ತಿಗೆ ಯಾಕೆ ಎಲ್ಲರಿಗೂ ಮೋಸ ಮಾಡಿ ನಾವು ಕೂಡಿಡ್ಕೊಳ್ಳೋಕ್ಕೋಸ್ಕರ ಹಣ ಆಸ್ತಿನ ತಿನ್ನೋ ಊಟ ಬಿಟ್ಟು, ಮಾಡೋ ನಿದ್ದೆ ಬಿಟ್ಟು ಜನಗಳಿಗೆ ಮೋಸ ಮಾಡ್ಕೊಂಡು ಬದುಕಬೇಕು? ನಾನಂತೂ ಅಂಥವಳಲ್ಲ. ನಂದು ಓಪನ್ ಸ್ಟೇಟ್ಮೆಂಟು. ನೋಡಿರೋರಿಗೆ ಗೊತ್ತಿರುತ್ತೆ ನನ್ನ ಬಗ್ಗೆ. ನನಗೊಂದು ಆಸೆ, ಏನು ಆ್ಯಕ್ಟಿಂಗ್ ಮಾಡಬೇಕು, ಆಮೇಲೆ ನನ್ನ ಫಾಲೋವರ್ಸ್ಗೆ ಏನಾದರೂ ಒಳ್ಳೇದು ಮಾಡಬೇಕು. ಈಗ ಯಾರಾದರೂ ಒಳ್ಳೇದು ಮಾಡ್ತಾರೆ, ಬಟ್ಟೆ ಅಂಗಡಿಯವ್ರು ಕಡಿಮೆ ದುಡ್ಡಿಗೆ ಬಟ್ಟೆ ಹೊಲಿತಾರೆ ಅಂದರೆ ನಿಮಗೆ ತಿಳಿಸ್ಕೊಡೋದು ಒಳ್ಳೆ ಕೆಲಸ ಅಲ್ವಾ? ನಿಮ್ಗೊಂದು 50 ರೂಪಾಯಿ ಉಳಿದ್ರೆ ಉಳ್ದಂಗಲ್ವಾ? ದುಡ್ಡನ್ನ ದುಡಿಯೋದು ಕಷ್ಟ ಅಲ್ಲ, ದುಡ್ದಿದ್ದನ್ನ ಉಳಿಸ್ಕೊಳ್ಳೋದು ಕಷ್ಟ. ನಾನು ದುಡಿಯೋಕೆ ಆಸೆ ಪಡಲ್ಲ, ದುಡ್ದಿರೋ ದುಡ್ಡನ್ನ ಉಳ್ಸೋಕೆ ಆಸೆ ಪಡ್ತೀನಿ. ದುಂದುವೆಚ್ಚ ಯಾವತ್ತೂ ಮಾಡಬೇಡಿ. ಹೋಟ್ಲಿಗೆ ಹೋಗೋದಂತೆ, ಸಿನಿಮಾಗೆ ಹೋಗೋದಂತೆ ಮಾಡಿ, ಬಟ್ ದುಂದುವೆಚ್ಚ ಅಲ್ಲ. ಎಷ್ಟು ಬೇಕೋ ಅಷ್ಟೇ. ಆಯಿತಾ? ಇರೋದನ್ನ ಖರ್ಚು ಮಾಡೋಕೆ ಆಸೆ ಮಾಡಬೇಡಿ, ಇಲ್ಲದೇ ಇರೋದನ್ನ ಪಡ್ಕೊಳ್ಳೋಕೆ ಆಸೆ ಮಾಡಿ, ದುಡ್ಕೊಳ್ಳೋಕೆ ಆಸೆ ಮಾಡಿ. ನಾನು ಹಂಗೆ ಮಾಡೋದಕ್ಕೆ ನಾನು ಇವತ್ತು ಚೆನ್ನಾಗಿದ್ದೀನಿ, ಏನೂ ಕಮ್ಮಿ ಇಲ್ಲ, ಹೆಮ್ಮೆಯಿಂದ ಹೇಳ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿನ ಎಲ್ಲ ಏನಾಯಿತು ಅಂತ. ನನಗೆ ತುಂಬ ಮುಖ ಊದಿದೆ, ಯಾಕಂದರೆ ತಲೆನೋವು. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನ. ಆಯಿತಾ? ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಖುಷಿಯಾಗಿರಿ. ಓಕೆ, ಬಾಯ್.